ರನ್ನನ ನಾಡಿನಲ್ಲಿ ಗುರುವಾರ ಕಾನಿಪ್ ಧ್ವನಿ ಸಂಘಟನೆಯಿಂದ ಪ್ರಕಾಶ್ ಕಾಂಬಳೆ ಅವರ ಅಧ್ಯಕ್ಷತೆಯಲ್ಲಿ ಅದ್ದೂರಿಯಿಂದ ಕಾರ್ಯಕ್ರಮ ಜರುಗಿತು. ಏನು ಕಾರ್ಯಕ್ರಮ ನೋಡಿಕೊಂಡು ಬರೋಣ ಬನ್ನಿ. ಬಾಗಲಕೋಟೆ ಜಿಲ್ಲೆ ಮುಧೋಳ ಪಟ್ಟಣದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ಮುಧೋಳ ಘಟಕದ ವತಿಯಿಂದ ಪತ್ರಿಕಾ ದಿನಾಚರಣೆ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮುಧೋಳ ಪಟ್ಟಣದ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಕಾರ್ಯಕ್ರಮ ಜರುಗಿತು. ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವೇದಮೂರ್ತಿ ಶ್ರೀ ಚಂದ್ರಶೇಖರ ಮಹಾಸ್ವಾಮೀಜಿಗಳು ಅಡವೇಶ್ವರ ಮಠ ಯಡಹಳ್ಳಿ ವಹಿಸಿಕೊಂಡಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಪ್ರಕಾಶ್ ಕಾಂಬಳೆ ಮುಧೋಳ ಧ್ವನಿ ಸಂಘಟನೆ ಅಧ್ಯಕ್ಷರು ವಹಿಸಿಕೊಂಡಿದ್ದರು. ಮುಖ್ಯ ಅತಿಥಿಗಳಾಗಿ ಶ್ರೀ ರವೀಂದ್ರ ಹಳಗಳಿ ಹಿರಿಯ ನ್ಯಾಯವಾದಿಗಳು ಹಾಗೂ ಶ್ರೀಮತಿ ಮಾರ್ಗರೆಟ್ ಎಸ್ ತೋಗರೆ ಸ್ಯಾಮ್ಯುವೆಲ್ ಶಿಕ್ಷಣ ಸಂಸ್ಥೆ ಮುಧೋಳ್ ಮತ್ತು ಬಸವರಾಜ್ ಪಾಟೀಲ್ ಮುಖ್ಯ ವೈದ್ಯಾಧಿಕಾರಿಗಳು ವೆಂಕಟೇಶ್ ಗಾನಿಗ್ ರಾಮ್ಜಿ ಗೋರ್ಪಡೆ ಆಗಮಿಸಿದ್ದರು. ಈ ಕಾರ್ಯಕ್ರಮ ಪ್ರಾರ್ಥನಾ ಗೀತೆಯೊಂದಿಗೆ ಪ್ರಾರಂಭಗೊಂಡಿತು ಹಾಗೂ ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮವನ್ನು ಪೂಜ್ಯರು ಉದ್ಘಾಟಿಸಿದರು. ಪತ್ರಿಕೋದ್ಯಮ ಅಂದರೆ ಹೇಗಿರಬೇಕೆಂದು ಕೆಲವರು ಮಾತನಾಡಿದರು. ನಮ್ಮ ದೇಶ, ನಮ್ಮ ಸಮಾಜ ಭ್ರಷ್ಟಾಚಾರದಿಂದ ನಿರ್ಮೂಲವಾಗಬೇಕಾದ್ರೆ ಹೆಂಗೆ ಈ ಒಂದು ಪತ್ರಿಕಾ ಬಹಳ ಮುಖ್ಯವಾಗಿದೆ. ಈ ನಮ್ಮ ಪತ್ರಕರ್ತರು ಯಾವಾಗಲೂ ಸುರಕ್ಷಿತವಾಗಿರಬೇಕಾದ್ರೆ ನಾವು ನಮ್ಮ ಜೀವನದಲ್ಲಿ ಪಾಸಿಟಿವ್ ಎನರ್ಜಿಯನ್ನು ಕ್ರಿಯೇಟ್ ಮಾಡಬೇಕಾಗ್ತದೆ. ಪಾಸಿಟಿವ್ ಎನರ್ಜಿ ಏನಪ್ಪ ಅಂದರೆ ಮನುಷ್ಯ ಆಸ್ತಿ ಏನಂತ ಹೇಳಿದ್ರೆ ಒಂದು ಪಾಸಿಟಿವ್ ಎನರ್ಜಿ ಬರಬೇಕಾದ್ರೆ ಗುರುಗಳ ಪಂಕ್ತಿಯಲ್ಲಿ ಮೊದಲು ಒಂದು ಪಾಠಶಾಲೆಯಲ್ಲಿ ಸಂಸ್ಕಾರದೊಂದಿಗೆ ಓಂಕಾರ ಮಂತ್ರವನ್ನು ಹೇಳ್ತಾ ಇದ್ರು. ಓಂಕಾರ ಮಂತ್ರ ಅಲ್ಲ, ಓಂಕಾರ ಫಾರ್ಮುಲಾಗಿ ಏನಪ್ಪ ಅಂತ ಹೇಳಿದ್ರೆ ಮನುಷ್ಯ ಆರೋಗ್ಯವಾಗಿರಬೇಕಾದ್ರೆ ಶ್ರೀಮಂತವಾಗಿರಬೇಕಾದ್ರೆ ನಮ್ಮಲ್ಲಿ ರಸ್ಮಿಂಗ್ ಪವರ್, ವಿಲ್ ಪವರ್, ಸೆಲ್ಫ್ ಕಾನ್ಫಿಡೆನ್ಸ್, ಪೀಸ್ ಆಫ್ ಮೈಂಡ್, ಅಟ್ರಾಕ್ಷನ್ ಪವರ್ ಇದೆಲ್ಲ ಕ್ರಿಯೇಟ್ ಆಗುತ್ತೆ. ಕಾರ್ಯಕ್ರಮದ ನಿರೂಪಣೆಯನ್ನ ಸ್ಥಳೀಯ ರನ್ನ ಟಿವಿ ಪ್ರತಿನಿಧಿಗಳಾದ ಜಯಪ್ರಕಾಶ್ ಮಾಡಿದ್ರು ಹಾಗೂ ಸಾಧಕರಿಗೂ ಇದೇ ಸಂದರ್ಭದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ವರದಿಗಾರರು, ಮುಧೋಳ ಧ್ವನಿ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು, ಸದಸ್ಯರು ಹಾಗೂ ವಿವಿಧ ತಾಲೂಕುಗಳಿಂದ ಆಗಮಿಸಿದ್ದ ಮಾಧ್ಯಮ ಮಿತ್ರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮಾಧ್ಯಮದವರೊಂದಿಗೆ ಗಣ್ಯರು ಮಾತನಾಡಿದರು. ಎನ್ಡಿ ಬಂಡಿವಡ್ಡರ್, ಸತ್ಯಂ ನ್ಯೂಸ್, ಮುಧೋಳ್. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.